ಜಾರ್ಗೆ ನಾನು ಒಂದಿಡಿ ಕಾಯಿ, ಒಂದಿಡಿ ಹಸಿಮೆಣ್ಸಿನ್ಕಾಯಿ, ಒಂದಿಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗೋಡಂಬಿ, ಒಂದು ಸ್ಪೂನ್ ಹುಚ್ಚೆಳ್ಳು ಮೆಣಸು ಹಾಕಿ ಪೇಸ್ಟ್ ಮಾಡಿಕೊಂಡು ಪಾತ್ರೆಗೆ ಎಣ್ಣೆ, ಚಕ್ಕೆ, ಲವಂಗ, ಒಂದು ಪಲಾವ್ ಎಲೆ, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಒಂದು ಟೊಮೊಟೊ, ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಫ್ರೈ ಮಾಡಿ ರುಬ್ಬಿದಂಥ ಮಸಾಲೆ ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕಟ್ ಮಾಡಿದಂಥ ಹೀರೆಕಾಯಿ, ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಫ್ರೈ ರೆಡಿ ಆಯಿತು. ಹೀರೆಕಾಯಿ ಫ್ರೈ. ಇದಕ್ಕೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ, ತುರಿದಿಟ್ಟಿರೋ ಅಂಥ ಸೌತೆಕಾಯಿ ಮತ್ತು ಕ್ಯಾರೆಟು, ನುಗ್ಗೆ ಸೊಪ್ಪು, ಈರುಳ್ಳಿ, ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಜೀರ ತಗೊಂಡಿದ್ದೀನಿ. 2 ಕಪ್ ಆಗುವಷ್ಟು ನಾನು ಅಕ್ಕಿ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮಿಕ್ಸ್ ಮಾಡಿದ ನಂತರ ನಾನು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸೌತೆಕಾಯಿ ಮತ್ತು ನಾವು ತುರಿದಂಥ ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತೆ. ಅದಕ್ಕೆ ಒಂದು ಹದವಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಒಂದು ಸೀರೆ ಕವರ್ ಮೇಲೆ, ಬಟರ್ ಕವರ್ ನನ್ನ ಹತ್ರ ಇಲ್ಲ, ಸೀರೆ ಕವರ್ ಮೇಲೇ ಇಟ್ಟಿಟ್ಟು ಅದ್ರ ಮೇಲೆ ಮತ್ತೊಂದು ಕವರ್ ಹಾಕಿ ನಾನು ನಮಗೆ ಯಾವ ಅದಕ್ಕೆ ಬೇಕೋ ಆ ರೀತಿಯಾಗಿ ಎಷ್ಟು ಅಗಲ ಬೇಕೋ ಅಷ್ಟು ರೀತಿಯಾಗಿ ನಾವು ಎಳ್ಕೊಬೋದು. ಎಳ್ಕೊಂಡು ನೋಡಿ, ಈ ರೀತಿಯಾಗಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಮಕ್ಕಳು ಕೂಡ ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಲಂಚ್ ಬಾಕ್ಸಿಗೂ ಕೂಡ ನೀವು ಇದನ್ನು ಮಾಡಿಕೊಡ್ಬೋದು. ನಮ್ಮ ಮನೆಯವರಿಗೆ ನಾನು ತಿಂಡಿಗೆ ಆಲ್ರೆಡಿ ನಾನು ಇದನ್ನು ಅಕ್ಕಿ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ, ನೈಟು ಸ್ವಲ್ಪ ಚಿಕನ್ ಸಾಂಬಾರಿತ್ತು, ಅದನ್ನು ಕೂಡ ಅವ್ರಿಗೆ ತಿನ್ನಲಿಕ್ಕೆ ಅಂತ ಹಾಕ್ಕೊಟ್ಟೆ. ನಾನು ತಿಂಡಿ ತಿಂದು ಡ್ಯೂಟಿಗೆ ಹೋಗಿದೆ. ಮತ್ತು ನಾನು ಸಂಜೆ ಬಂದ ತಕ್ಷಣ ನಮ್ಮ ಮನೆಯವ್ರಿಗೆ ಬ್ಯಾಕ್ ಪೇಯ್ನ್ ಇತ್ತು. ಅವ್ರನ್ನ ತೋರಿಸೋಣ ಅಂತೇಳಿ ಕನಕಪುರಕ್ಕೆ ಕರ್ಕೋಗಿದ್ದೆ. ಇವರು ಉಮ್ಮರ್ ಭಯ್ಯ ಅಂತ, ಇವರು ಕನಕಪುರದಲ್ಲಿರೋದು. ಇವರು ಯಾವುದಾದ್ರೂ ಹಳೆ ನೋವು, ಹಳೆ ಪೇಯ್ನ್ ಏನಾದರೂ ಇದ್ದರೆ, ಮಂಡಿ ನೋವು, ಎಲ್ಲಾದರೂ ಗಾಡಿನಲ್ಲಿ ಬಿದ್ದು ಸ್ವಲ್ಪ ಮೂಳೆ ಗಿಳೆ ಏಟಾಗಿರೋದು ಅಂಥ ನೋವುಗಳೆಲ್ಲ ಇದ್ದರೆ ಇವರು ಎಣ್ಣೆ ಮೂಲಕ ಈ ಥರ ಅದನ್ನೆಲ್ಲ ತೆಗಿತಾರೆ, ಹಳೆ ನೋವನ್ನೆಲ್ಲ ತೆಗಿತಾರೆ. ನಿಮ್ಗೆ ಯಾರಿಗಾದರೂ ಇವ್ರ ಕಾಂಟ್ಯಾಕ್ಟ್ ಬೇಕು ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಇವ್ರನ್ನ ಒಂದು ಸಾರಿ ಭೇಟಿ ಮಾಡಿ, ನಿಮಗೆ ಯಾವ ರೀತಿ ಆದರೂ ನೋವಿದ್ದರೆ ಇವರು ತೆಕ್ಕೊಡ್ತಾರೆ. ಒಂದು ಸಾರಿ ಟ್ರೈ ಮಾಡಿ. ಮತ್ತು ನಾನು ಆನ್ಲೈನಲ್ಲಿ ಇಂದಸ್ ವ್ಯಾಲಿನಲ್ಲಿ ನಾನು ಒಂದು ಪಾತ್ರೆನೂ ಮತ್ತು ನನಗೆ ತವಾ ಪ್ಯಾನ್ ಬೇಕಾಗಿತ್ತು, ಒಂದು ಬಾಣಲಿ ಬೇಕಾಗಿತ್ತು, ಕಡಾಯಿ ಬುಕ್ ಮಾಡಿದ್ದೆ. ಅದು ನಾನು ಬುಕ್ ಮಾಡಿದ 3 ಡೇಸ್ಗೆ ಅದು ಬಂತು. ನನಗೆ ತುಂಬ ಖುಷಿಯಾಯಿತು. ನಾನು ಎಷ್ಟೋ ದಿನದಿಂದ ಇದನ್ನು ಬುಕ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಅಮೌಂಟ್ ಪ್ರಾಬ್ಲಮಿಂದ ನಾನು ಮಾಡಿರಲಿಲ್ಲ. ಬಟ್ ಇವಾಗ ನಾನು ತಗೋಬೇಕು ಅಂತ ಹೇಳಿ ಬುಕ್ ಮಾಡಿದ್ದೆ. ಪಾತ್ರೆ ಬಂದಿದೆ, ತುಂಬ ಚೆನ್ನಾಗಿದೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಎಷ್ಟು ಅದು ಥಿಕ್ನೆಸ್ ಇದೆ ಅಂದರೆ ತುಂಬ ಗಟ್ಟಿ ಇದೆ. ಪಾತ್ರೆನೂ ಕೂಡ ಕ್ವಾಲಿಟಿ ಸೂಪರಾಗಿದೆ. ಒಂದು ಸಾರಿ ಟ್ರಯಲ್ ಮಾಡಿ ನೋಡಿ. ನಾನು ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಮತ್ತು ತವನೂ ಕೂಡ ನಾನು ಬುಕ್ ಮಾಡಿದ್ದೆ. ತವ ನೋಡಿ, ಮೂರು ಪ್ಯಾನ್ ಬಂದಿದೆ ಇದರಲ್ಲಿ. ಈ ರೀತಿಯಾಗಿದೆ ನೋಡಿ. ಒಂದು ಇದು ಒಗ್ಗರಣೆ ಹಾಕ್ಕೊಳ್ಳೋ ಸೌಟು ಥರ ಇದೆ. ಇದು ಬಾಣಲಿ. ಈ ಬಾಣಲಿ ನಾನು ಮೊದಲೊಂದು ತರಿಸಿದ್ದೆ, ಈ ರೀತಿ ಇರಲಿಲ್ಲ. ನನಗಿದು ತುಂಬ ಇಷ್ಟ ಆಯಿತು. ಮತ್ತು ತವ ಕೂಡ ತಗೊಂಡಿದ್ದೀನಿ ನಾನು. ಈಗ ಬಂದಂಥ ಎಲ್ಲ 4 ನನಗೆ ತವ ತುಂಬ ಇಷ್ಟ ಆಗಿದೆ. ನಾನು ಇದರಲ್ಲಿ ಏನೇನೆಲ್ಲ ಮಾಡ್ತೀನಿ ಅಂತ ನಾನು ನಿಮಗೆ ಶೇರ್ ಮಾಡ್ಕೊಳ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ತವ ಕೂಡ ನೋಡಿ ತುಂಬ ಇಷ್ಟ ಆಯಿತು ನನಗೆ. ನಾನು ನೈಟ್ ಡಿನ್ನರ್ಗೀಗ ಒಂದು ಪಾತ್ರೆಗೆ ನೀರಿಟ್ಟು ಸ್ವಲ್ಪ ಬೇಳೆ ಮತ್ತು ಸ್ವಲ್ಪ ಇದ್ಕಿದ ಬೇಳೆ ಹಾಕಿ ಮಸೊಪ್ಪು ಮಾಡೋಣ ಅಂತ ಸೊಪ್ಪನ್ನು ಕೂಡ, ಚಕ್ಕೋತ ಸೊಪ್ಪು, ಒಂದು ಕಟ್ಟು ಪಾಲಕ್ ಸೊಪ್ಪು, ಎರಡನ್ನೂ ಕೂಡ ನಾನು ತಗೊಂಡಿದ್ದೀನಿ. ಇದಕ್ಕೆ ನಾನು ಬೇಳೆ ಹಾಕಿದ ನಂತರ ಸೊಪ್ಪನ್ನು ಕೂಡ ಕಟ್ ಮಾಡಿ ತೊಳೆದು ನಾನು ಅದಕ್ಕೆ ಸೇರಿಸ್ಕೊಳ್ತೀನಿ, ಸಾಂಬಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸ್ವಲ್ಪ ಸೊಪ್ಪು ಹಾಕಿದ ತಕ್ಷಣ ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಮತ್ತು ಸ್ವಲ್ಪ ಸೊಪ್ಪು ಹಾಕಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ. ಇದು ಬೆಂದು ಆರಿದ ನಂತರ ಸ್ವಲ್ಪ ಸೊಪ್ಪೆಲ್ಲ ತೆಗೆದು ನಾನು ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಾತ್ರ ತಗೊಳ್ತೀನಿ, ಕಾಳೆಲ್ಲ ರುಬ್ಬಲ್ಲ, ಕಾಳೆಲ್ಲ ಈ ರೀತಿಯಾಗಿ ಹಾಗೆ ಬಿಟ್ಕೊಳ್ತೀನಿ. ಸೊಪ್ಪನ್ನು ರುಬ್ಬಿದ್ದೀನಿ. ಈ ಒಂದು ಅದಕ್ಕೆ ತುಂಬ ಪೂರ್ತಿ ನುಣ್ಣಗೆ ಮಾಡಿಲ್ಲ ನಾನು. ಪಾತ್ರೆಗೆ ಸ್ವಲ್ಪ ಎಣ್ಣೆ, ಒಂದು 2 ಪೀಸ್ ಚಕ್ಕೆ, 2 ಪೀಸ್ ಲವಂಗ ಹಾಕಿ, 1 ಸ್ಪೂನ್ ಜೀರಿಗೆ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು 1 ಸ್ಪೂನು ಇದಕ್ಕೆ ಧನಿಯಾ ಪೌಡ್ರು, 2 ಸ್ಪೂನು ಖಾರದ ಪುಡಿ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೇ. ಇದಕ್ಕೆ ಸ್ವಲ್ಪ ನುಗ್ಗೆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನುಗ್ಗೆ ಸೊಪ್ಪು ಆಗೋದ್ರಿಂದ ಮಸೊಪ್ಪು ಇನ್ನೂ ಟೇಸ್ಟ್ ಬರುತ್ತೆ. ನಾವು ಸೊಪ್ಪೆಲ್ಲ ರುಬ್ಬಿಟ್ಟಿರ್ತೀವಲ್ಲ, ಈ ನುಗ್ಗೆ ಸೊಪ್ಪು ನಮ್ಮ ಬಾಯಿಗೆ ಸಿಕ್ಕಬೇಕಾದ್ರೆ ತಿನ್ನೋಕ್ಕೆ ಏನೂ ಇರಲ್ಲ ಸಾಂಬಾರಲ್ಲಿ. ಈ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಮಸೊಪ್ಪು ಟೇಸ್ಟು ಕೂಡ ವೆರೈಟಿಯಾಗಿ ಬರುತ್ತೆ. ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ ನಾನು ಉಳಿದಂಥ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಅದಕ್ಕೆ ನಾನು ತುಂಬ ತೆಳುನೂ ಇಲ್ಲ, ಗಟ್ಟಿನೂ ಇಲ್ಲ,
ಈ ಅದಕ್ಕೆ ನಾನು ಸಾಂಬಾರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಒಂದು ಸಾರಿ ಟ್ರೈ ಮಾಡಿ. ಈ ಕುದಿ ಬಂದಮೇಲೆ ನಾನು ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಬಾಣಲಿಗೆ ನಾನು ಮಸೊಪ್ಪಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದು ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಇದಕ್ಕೆ ನಾನು ಮೊಳಕೆ ಬರಿಸಿದಂಥ ಹುರುಳಿಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹುರುಳಿಕಾಳು ಫ್ರೈ ಮಾಡ್ಕೊಳ್ಳೋಣ ಮಸೊಪ್ಪಿಗೆ. ಬೇರೆ ಮಸೊಪ್ಪಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂತೇಳಿ ಶೇಡಿಗೆ ನಾನು ಹುರುಳಿಕಾಳು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ, ಸ್ವಲ್ಪ ಮಸಾಲ ಪೌಡ್ರ್ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಊಟಕ್ಕೂ ಕೂಡ ನಾನು ಬಡಿಸಿದ್ದಾಯಿತು. ಎಲ್ಲರೂ ಊಟ ಮಾಡಿದ್ವಿ. ಮಕ್ಕಳು, ನಾನು, ನಮ್ಮ ಮನೆಯವರು, ನನ್ನ ತಮ್ಮ 5 ಜನನೂ ಕೂಡ ಊಟ ಮಾಡಿದ್ವಿ. ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ಡಿಯರ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬಾಯ್, ಗುಡ್ ನೈಟ್, ಶುಭರಾತ್ರಿ ಎಲ್ರಿಗೂ.